ಸ್ನೇಹಿತರೆ, ಎಲ್ಲರಿಗೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಸಕ್ಕರೆ ಕರ್ಚಿಕೆ ಮಾಡುವಾಗ ಬೆಲ್ಲದ ಕರ್ಚಿಕೆ ಹೆಂಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಏನಿಲ್ಲ, ನೀವು ಒಂದೇ ಸಾರಿ ಹಿಟ್ಟು ನಾದ್ಕೊಂಡು 2 ಪೌಡರ್ ಮಾಡಿಕೊಂಡು 2 ಥರ ಕರ್ಚಿಕೆ ಮಾಡೋದನ್ನು ಕೂಡ ಹೇಳ್ಕೊಡ್ತೀನಿ. ನೋಡಿ, ಒಂದೇ ಸಾರಿ ಹಿಟ್ಟು ನಾದ್ಕೊಂಡು 2 ಸಾರಿನೂ ಕರ್ಚಿಕೆ ಮಾಡ್ಬೋದು, ಅಂದರೆ 2 ಥರದ ಕರ್ಚಿಕಾಯಿ ಮಾಡ್ಬೋದು. ನೋಡಿ, ಮೊದಲದಾಗಿ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ 1 ಕಿಲೋ ಅಷ್ಟು ತೊಗೊಂಡಿದ್ದೀನಿ. ಸೊ ನೀವು ಅರ್ಧ ಕಿಲೋವು ಒಂದು ಬೆಲ್ಲದಕ್ಕೆ, ಒಂದು ಸಕ್ಕರೆ ಕರ್ಚಿಕಾಯಿಗೆ ಬಳಸ್ಕೋಬೋದು. ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಕಾಯಿಸಿದ ಎಣ್ಣೆ ಹಾಕೋಬೇಕು. ಕಾಯಿಸಿದ ಎಣ್ಣೆ ಯಾಕೆ ಹಾಕೋಬೇಕು ಅಂದರೆ ಗರಿಯಾಗಿ ಬೇಕು, ಅಂದರೆ ಕ್ರಿಸ್ಪ್, ಅಂದರೆ ಇವಾಗ ಪೂರಿ ಎಲ್ಲ ಆಗುತ್ತೆ ಅಲ್ವಾ, ಅದೇ ಥರ ಚೆನ್ನಾಗಿ ಆಗಬೇಕಂತಂದು. ಆಮೇಲೆ ಸ್ವಲ್ಪ ನೀರು ತೊಗೊಂಡು ಹಿಟ್ಟು ಕಲಿಸ್ಕೋಬೇಕು. ನೀವು ಗೋಧಿ ಹಿಟ್ಟು ಕಲಿಸ್ಕೋತೀರಲ್ವ ಅದೇ ಥರ, ಆದರೆ ತುಂಬ ಅಳಸು ಮಾತ್ರ ಕಲಿಸ್ಬಾರ್ದು. ಯಾವ ಥರ ಅಂದರೆ ತುಂಬ ಗಟ್ಟಿಯಾಗಿ, ಸೊ ಗಟ್ಟಿಯಾಗಿ ಕಾಯಿಸ್ಕೋಬೇಕು, ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ನಾನು ತುಂಬ ಗಟ್ಟಿಯಾಗಿ ಕಲಿಸ್ಕೋತಾ ಇದ್ದೀನಿ. ಬೇಕಂದರೆ ನೀವು ಫಿಂಗರ್ನ ಒತ್ತು ನೋಡ್ಕೊಂಡು ನೋಡಿ, ನಾ ಬಟ್ ಒತ್ತಿದ್ರು ಅದು ಒಳಗಡೆ ಹೋಗ್ತಿಲ್ಲ, ಅಂದರೆ ಅಷ್ಟೊಂದು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಸೊ ಇವಾಗ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ, ಆಮೇಲೆ ಮುಂದೆ ಈಗ ಹಿಟ್ಟಂತರೂ ನಾದಿದ್ದಾಯಿತು, ಅದನ್ನು ಸೈಡಿಗೆ ಇಟ್ಬಿಟ್ಟು ಈ ಕಡೆ ಏಲಕ್ಕಿ ಮತ್ತು ಜಾಜಿಕಾಯಿನ ತೊಗೊಂಡ. ನಾನು 4 ಏಲಕ್ಕಿ ತೊಗೊಂಡಿದ್ದೀನಿ. ನೀವು ಮೇಲ್ಗಡೆನ ಸಿಪ್ಪೆ ತೆಗೆದು ಒಳಗಡೆ ಇರೋದನ್ನು ಕುಟ್ಟಿದ್ರೂ ಓಕೆ, ಇಲ್ಲ ಹಾಗೆ ಕುಟ್ಟಿದ್ರೂ ಓಕೆ. ಸಿಪ್ಪೆನ ತೆಗೆದುಬಿಡಿ. ಆಮೇಲೆ ಇಲ್ಲಿ ನೋಡಿ, ನಾನು ಒಂದು ಜಾಜಿಕಾಯಿನ ತೊಗೊಂಡಿನಿ. ಅದರಲ್ಲೊಂದು ಅರ್ಧ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಬೇಡ, ಒಂದು ಅರ್ಧನ ಪುಡಿ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿ ಕುಟ್ಬಿಟ್ಟು ಪುಡಿ ಮಾಡಿಕೊಂಡು ನೋಡಿ, 2 ಪುಡಿ ಮಾಡ್ಕೊಂಡು ಮೂಲಕ ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ. ನಾನು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ಮೊದಲೇ ಜಾಜಿಕಾಯಿ ಪುಡಿ ಹಾಕಿದ್ದೀನಿ, ಆಮೇಲೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನ, ಅಂದರೆ ಹಚ್ಕೊಳ್ಳೋಕೆ ಸ್ವಲ್ಪ ಮೈದಾ ಹಿಟ್ಟು ಸೋಸ್ಕೊಂಡು ಇಡ್ರಿ. ಇನ್ನು ಪೌಡರ್ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು. ಜಾಜಿಕಾಯಿ ಆಮೇಲೆ ಏಲಕ್ಕಿನ ಹಾಕಿರೋ ಪ್ಲೇಟ್ನ ಅಲ್ಲೇ ಇಡಿ. ಅದು ಆದ್ಮೇಲೆ ಒಂದು ಸಪ್ರೇಟ್ ಪ್ಲೇಟ್ನಾಗ ಇದನ್ನು ಹಿಟ್ಟನ್ನ ಇದು ಮಾಡ್ಕೋರಿ, ಅಂದರೆ ಚಾಣಿಸ್ಕೋರಿ. ಮೈದಾ ಹಿಟ್ಟು ಚಾಣಿಸ್ಕೊಂಡ್ ಮೂಲಕ ಇಲ್ಲಿ ಒಂದು ವಾಟಿ ತೊಗೊರಿ. ವಾಟಿಯಲ್ಲಿ ಸ್ವಲ್ಪ ಹಾಲು ಹಾಕೋರಿ, ಸ್ವಲ್ಪ ಹಾಲು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಹಾಲು ಬೇಡ, ತುಂಬ ನೀರು ಬೇಡ, ಸ್ವಲ್ಪ ಮೀಡಿಯಮಲ್ಲಿ ಇರಲಿ. ಆಮೇಲೆ ಇದಕ್ಕೆ ಒಂದು ಕಡ್ಡಿನ ಸುತ್ತಬೇಕು. ನಾನು ನೋಡಿ ಇವಾಗ ತೋರಿಸ್ತೀನಿ. ಇವಾಗ ಸ್ವಲ್ಪ ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ತುಂಬ ಅಲ್ಲ, ಒಂದು ಸ್ವಲ್ಪ ನೋಡಿ, ತುಂಬ ಸ್ವಲ್ಪ ಹಾಕಿದ್ದೀನಲ್ವ. ಸೊ ನೋಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಬೇಡ, ಅದಕ್ಕಿಂತ ಸ್ವಲ್ಪ ನೋಡಿ. ಇವಾಗ ಒಂದು ಕಟ್ಗೆಗೆ ನಾನು ಹತ್ತಿ ಸುತ್ತಿದ್ದೀನಿ. ನಿಮ್ಮ ಹತ್ರ ಹತ್ತಿ ಇರಲಿಲ್ಲ ಆದರೆ ಮನೆಯಲ್ಲಂತೂ ಎಲ್ಲರ ಮನೆಯಲ್ಲಂತೂ ಇಯರ್ ಬಡ್ಸ್ ಇದ್ದೇ ಇರುತ್ತೆ. ಸೊ ಎಮರ್ಜೆನ್ಸಿ ನಿಮಗೆ ಇಯರ್ ಬಡ್ ಖಾಲಿ ಆಗಿತ್ತಾ, ಸೊ ವರಿ ಮಾಡಬೇಡಿ, ಊದಿನ ಕಡ್ಡಿ ಅಂತೂ ಇದ್ದೇ ಇರುತ್ತಲ್ವ. ಸೊ ಆ ಕಡ್ಡಿಗೆ ಸ್ವಲ್ಪ ಹತ್ತಿನ ಸುತ್ಕೊಳ್ಳಿ. ಹತ್ತಿನೂ ಇಲ್ವಾ, ದೇವ್ರಿಗೆ ಬತ್ತಿ ಹಚ್ಚಕ್ಕಂತೂ ಇದ್ದೇ ಇರುತ್ತೆ. ಸೊ ಆ ಬತ್ತಿನ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ಒಂದು ಮಿಕ್ಸಿಗೆ ಸ್ವಲ್ಪ ಏಲಕ್ಕಿನ ಹಾಕೊಳ್ಳಿ. ತುಂಬ ಅಂದರೆ ತುಂಬ ಬೇಡ, ಸ್ವಲ್ಪ. ಒಂದು ವೇಳೆ ನೀವು ಕುಟ್ಕೊಂಡು ಡೈರೆಕ್ಟ್ ಹಾಕೋತಿದ್ರು ಓಕೆ, ಇಲ್ಲ ನಾವು ಮಿಕ್ಸಿಗೆ ಹಾಕ್ತೀವಿ ಅಂದರೂ ಓಕೆ. ಇವಾಗ ಸ್ವಲ್ಪ ಶೇಂಗಾನ ಹಾಕೋಣ. ಹಸಿ ಶೇಂಗಾಲ ಹುರ್ಕೋಬೇಕು. ಶೇಂಗಾನ ಹುರ್ಕೊಂಡ್ಬಿಟ್ಟು ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಾದ ಕೂಡಲೇ ನೋಡಿ, ಪೌಡರ್ ಆಗಿದೆ. ಇದು ಫೈನಲಿ ರೆಡಿ ಆಗಿದೆ. ಸೊ ನೋಡಿ, ಬೆಲ್ಲದ, ನಾನು ಸಕ್ಕರೆ ಏನು ಯೂಸ್ ಮಾಡಿಲ್ಲ, ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ. ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ನೋಡಿ, ಹೆಂಗೆ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಕಂಪ್ಲೀಟಾಗಿ ಇಷ್ಟು ಹಾಕಿದ್ದೀನಿ. ಇವಾಗ ಎಳ್ಳನ್ನ ಹುರಿಬೇಕು. ಎಳ್ಳು ಗೊತ್ತಿಲ್ವಾ, ಬಿಳಿ ಎಳ್ಳು. ನೋಡಿ, ಬಿಳಿ ಎಳ್ಳು ರೆಡಿ ಇದೆ. ಅದನ್ನ ಸ್ವಲ್ಪ ಉಗುರು ಬೆಚ್ಚಗಷ್ಟು, ಅಂದರೆ ಸ್ವಲ್ಪ ತುಂಬ ಕಪ್ಪು ಕಲೆ ಬರೋ ತನಕ, ಸ್ವಲ್ಪ ಮೀಡಿಯಮ್ ಇಟಂಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದನ್ನು. ಹಸಿದು ಹಾಗೆ ತಿಂದರೆ ಹಸಿ ಜೊತೆ ಫ್ರೈ ಮಾಡಿದ್ದಾದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಅದ್ರ ಸಲುವಾಗಿ ನೋಡಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ನಾನು ಕೇವಲ ಒಂದು ನಿಮಿಷದಷ್ಟು ಅಷ್ಟೇ ಇದು ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಎಳ್ಳನ್ನು ಕೂಡ ಮಿಕ್ಸರ್ಗೆ ಹಾಕೋಗ್ತಾ ಇದ್ದೀನಿ. ಎಳ್ಳನ್ನು ಕೂಡ ಚೆನ್ನಾಗಿ ತುಂಬ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಬೇಕಲ್ಲ, ಆಮೇಲೆ ಬೆಲ್ಲ ಕಡಿಮೆ ಬಿದ್ದರೆ ಮತ್ತು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಬೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು. ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಮೂಲಕ ಅದೇ ಬುಟ್ಟಿಗೆ, ಅಂದರೆ ಶೇಂಗಾ ಪೌಡರ್ ಹಾಕಿದ್ರಲ್ವ ಅದೇ ಬುಟ್ಟಿಗೆನ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಪೂರ್ತಿ ಕಂಪ್ಲೀಟಾಗಿ ನಮಗೆ ರೆಡಿ ಆಯಿತು. ಇವಾಗ ಕೊಬ್ಬರಿ ಒಂದು ಹಾಕಿದ್ರೆ ಫೈನಲ್ ರೆಡಿ ಆಯಿತು. ಏನು ತುಂಬ
ರಿಸ್ಕಿ ಕೆಲಸ ಏನಲ್ಲ, ಬೇಗ ಬೇಗ ಮಾಡ್ಬೋದು. ಇವಾಗ ಒಂದು ಮುಟ್ಕೆ ಅಥವಾ ಒಂದು ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಳ್ಳಿ. ಹೆರ್ಚಿರೋ ಕೊಬ್ಬರಿ, ಹಸಿದಲ್ಲ, ಒಣ ಕೊಬ್ಬರಿ ಹೆರ್ಚಿರೋದು ಹಾಕ್ಕೊಳ್ಳಿ. ಹಾಕೊಂಡು ನೋಡಿ, ಫೈನಲಿ ರೆಡಿಯಾಗಿದೆ. ಏನು ತೊಂದರೆ ಇಲ್ಲ ಯಾವುದಕ್ಕೂ. ನೋಡಿ, ತುಂಬ ಈಸಿಯಾಗಿ ಬೇಗನೆ ಆಗಿದೆ ಎಲ್ಲನೂ. ಇವಾಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇಲ್ಲಿ ತನಕ ನಮಗೆ ಖರ್ಚಿಗೆ ಮಾಡೋಕೆ ಏನೇನು ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಇವಾಗ ಹೇಗೆ ಮಾಡೋದಂತನೂ ಹೇಳ್ಕೊಡ್ತೀನಿ. ನೋಡಿ, ಹಿಟ್ಟನ್ನು ನೆಂದಾಗಿದೆ. ಸೊ ಇವಾಗ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು, ಮೃದು ಮಾಡಿಕೊಂಡು, ತುಂಬ ಮೃದು ಏನು ಬೇಡ, ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇವಾಗ ಉಳ್ಳಿನ ತೊಗೋಬೇಕು. ಚಿಕ್ಕದಾಗಿರೋ ಉಳ್ಳಿನ. ನಿಮಗೆ ದೊಡ್ಡದಾಗಿ ಖರ್ಚಿಗೆ ಮಾಡಬೇಕಂದ್ರೆ ದೊಡ್ಡದಾಗಿ ತೊಗೋಬೇಕು. ಸ್ವಲ್ಪ ನೋಡಿಕೊಂಡು, ಉಳ್ಳಿನ ನೋಡ್ಕೊಂಡು ತೊಗೊಳ್ಳಿ. ಚಿಕ್ಕದಾಗೇನೋ ಮಾಡ್ತಿದ್ರೆ ಓಕೆ. ಇವಾಗ ಚಿಕ್ಕ ಮಾಡಬೇಕು ಅಂದರೆ ಸ್ವಲ್ಪನೇ ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೊಳ್ಳಿ. ಉಳ್ಳಿ ಅಂತೂ ಮಾಡಿದ್ದಾಯಿತು. ಇವಾಗ ಉಳ್ಳಿನ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಎದ್ಬಿಟ್ಟು ತಿದ್ದಬೇಕು. ನೋಡಿ, ಒಂಥರ ಉದ್ದ ಕಡೆ ಒಂದು ಕಡೆ ಎರಡು ಸೈಡು ತಿದ್ದಬೇಕು. ರೌಂಡ್ ಶೇಪಲ್ಲೇನು ಬೇಡ. ಇದನ್ನು ರೌಂಡ್ ಶೇಪಲ್ಲಿ ಅಂದರೆ ತುಂಬ ಚಿಕ್ಕದಾಗಿದ್ದರೆ ಒಂದು ಶೇಪಲ್ಲಿ ಬರುತ್ತೆ. ಈ ಶೇಪಲ್ಲಿ ಬರುತ್ತೆ ನೋಡಿ, ನಾನು ತೋರಿಸಿದ್ದೀನಲ್ಲ, ಎಗ್ ಶೇಪಲ್ಲಿ ಬರುತ್ತೆ ಇದು. ನೋಡಿ, ಮಾಡಿದಾಗಿದೆ. ಇದನ್ನು ಕೂಡ ಯೂಸ್ ಮಾಡಿದ್ದೀನಿ ನಾನು, ಇಯರ್ಬಡ್ ಕೂಡ, ನಿಮಗೆ ಗೊತ್ತಾಗಲಿ ಅಂತ. ಇವಾಗ ನೋಡಿ, ಕೈಯಲ್ಲಿ ಇಟ್ಕೊಂಡು, ನೀವು ಕೈಯಲ್ಲಿ ಇಟ್ಕೊಂಡ್ರೂ ಇಟ್ಕೋಬೋದು. ಪರಾತನ ಡಬ್ಬಕ್ಕೆ ಅಥವಾ ಪ್ಲೇಟ್ನ ಡಬ್ಬಕ್ಕೆ ಅದ್ರ ಮೇಲೆ ಕೂಡ ಮಾಡ್ಬೋದು. ಸ್ವಲ್ಪ ನೀವು ಎಷ್ಟು ನಿಮಗೆ ಯಾರಾದರೂ ಬಿಗಿನರ್ಸ್ ಇದ್ದರೆ ಒಂದೇ ಒಂದು ಸ್ಪೂನ್ನ ಹಾಕ್ಕೊಳ್ಳಿ. ನಿಮಗೆ ಮಾಡಿ ರೂಢಿ ಇದ್ದರೆ ಸೊ 2 ಸ್ಪೂನ್ನ ಹಾಕ್ಕೊಂಡು ಈ ಥರ ಸೈಡಿಗೆ ಆ ಹಾಲು ಮತ್ತು ನೀರು ಮಿಕ್ಸ್ ಮಾಡಿದ್ದೆ ಅಲ್ವಾ, ಅದನ್ನು ಹಚ್ಕೊಂಡು ಕ್ಲೋಸ್ ಮಾಡ್ಕೋಬೇಕು. ಯಾಕಪ್ಪ ಹಾಲು ನೀರು ಹಾಕಬೇಕು ಅಂದರೆ 2 ಅಂಟ್ಕೋಬೇಕಲ್ವ, ಸೊ ಅದ್ರ ಸಲುವಾಗಿ. ನೋಡಿ, ತುಂಬ ಈಸಿಯಾಗಿದೆ, ಏನು ಕಷ್ಟನೇ ಅಲ್ಲ. ಬೇಗ ಎಲ್ಲ ಕೆಲಸವನ್ನು ಮಾಡ್ಕೋಬೋದು ನಾವು. ಆಯಿತು, ಖರ್ಚಿಕೆನೇ ಮಾಡೋಕ್ಕೆ ಬಂದಂತೆ, ಇನ್ನೇನಿಲ್ಲ. ಬೇಗ ಕರಿಯೋದಷ್ಟೇ ಉಳಿದಿದೆ. ಸೊ ಸೆಕೆಂಡ್ ಒನ್ ಕೂಡ ಅದೇ ಥರ ಮಾಡೋದು. ಎಲ್ಲ ಖರ್ಚಿಕೆನೂ ಹಾಗೆ ಮಾಡಿರಿ. ಎಲ್ಲ ಖರ್ಚಿಕೆ ಮಾಡ್ದಾದ ಕೂಡಲೇ ಇವಾಗ ಕರಿಯೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಒಂದು ಗ್ಯಾಸಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಲ್ಲಿ ಎಣ್ಣೆ ಹಾಕಿದ್ದೀನಿ. ಅದು ಎಣ್ಣೆ ಪೂರ್ತಿ ಕಾಯೋ ತನಕ ಬಿಡಬೇಕು. ಮಿನಿಮಮ್ ಒಂದು 5 ನಿಮಿಷ ಕಾಯೋ ತನಕ ಬಿಡಬೇಕು. ನೋಡಿ, ನಾನು ಬಿಟ್ಟು ನೋಡಿದ್ದೀನಿ ಫಸ್ಟಿಗೆ, ಅಷ್ಟೊಂದು ಕಾಯ್ದಿಲ್ಲ. ನೋಡಿ, ಇವಾಗ ಕಾಯ್ದಿದೆ. ನಾನು ಬಿಟ್ಟು ಕೂಡಲೇ ಕಾಯ್ದಿದೆ ಅದು. ನಾನು ಕಾಯ್ದಿರ್ಬೋದು ಅಂತ ಅಜ್ಮಾಸ್ ಮೇಲೆ ಹಾಕಿದ್ರೆ, ಬಟ್ ಅದು ಕಾಯ್ದಿದ್ದಿಲ್ಲ. ನೀವು ಪಾತ್ರೆ ಎಷ್ಟು ದೊಡ್ಡ ತೊಗೊಂಡಿರ್ತೀರ, ನಾವೊಂದು ಇಷ್ಟು ತೊಗೊಂಡಿದ್ವಿ. ಇದಕ್ಕೆ ಒಂದು 5ರಿಂದ 6 ಹಾಕಿದ್ದೀವಿ. ನೀವು ಇದಕ್ಕೆ ದೊಡ್ಡದು ಬುಟ್ಟಿ ತೊಗೊಂಡ್ರೆ ಒಂದು 7ರಿಂದ 8 ಹಾಕ್ಬೋದು. ಇದಕ್ಕೆ ಚಿಕ್ಕದಾಗಿ ತೊಗೊಂಡ್ರೆ 4ರಿಂದ 3 ಹಾಕ್ಬೋದು. ಸೊ ನೋಡ್ಕೊಂಡು ಹಾಕ್ಕೊಂಡು ಎಣ್ಣೆಯಲ್ಲಿ ಪೂರಿ ಎಲ್ಲ ಕರಿತೀರಲ್ವ, ಅದೇ ಥರ ಸೇಮ್ ಕರಿಯೋದು. ಕರ್ದಾದ ಕೂಡಲೇ ಜಾರಿಯಲ್ಲಿ ತೊಗೊಂಡು ಎಣ್ಣೆನ ಇದು ಮಾಡಿಕೊಂಡು ಬುಟ್ಟಿಯಲ್ಲಿ ಹಾಕೋಬೇಕು. ನೋಡಿ, ನೆಕ್ಸ್ಟ್ ಕೂಡ ಹಾಗೆ ಕರಿಯೋದು. ಒಂದ್ಸಲ ಗೊತ್ತಾಗೇ ಬಿಡುತ್ತೆ ಹೇಗಂತ. ಸೊ ತುಂಬ ಪೇಷನ್ಸಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೋಡಿ, ನಾನು ಮಿನಿಮಮ್ ಒಂದು ಬುಟ್ಟಿಯಷ್ಟು ಕರೆದಿದ್ದೀನಿ. ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು.